ಬಿಸಿ ಸೊಕ್ಕಿನಿಂದ ಮಾತನಾಡುವ ವಿಶ್ವನನ್ನು ಹೊರತಾನೆ. ಓಕೆ ಸರ್. ಏನೋ ಬದ್ಮಾಶ್, ಒಂದು ಕೊಲೆ ಮಾಡಿ ಮತ್ತೆ ಇಲ್ಲವೆಂದು ಬೊಗಳ್ತಿ. ನೀನೇ ಹೇಳ್ತೀಯೋ ಅಥವಾ ಒಂದು ಹಲ್ಲು ಉದುರಿಸ್ಬಿಡು? ಯಾರ ಹಲ್ಲು ಮುರಿತೋ ಇನ್ಸ್ಪೆಕ್ಟರ್? ಯಾವ ಆಧಾರ ಇಲ್ಲದೆ ಹಣದ ಆಸೆಯಿಂದ ನನ್ನನ್ನು ಜೈಲಿಗೆ ಹಾಕಿ ನೀನು ಸೊಕ್ಕನಿಂದ ಮೆರೆತಿದೀಯಾ? ವಿಶ್ವ, ಪೊಲೀಸ್ ಅಧಿಕಾರಿ ಎನ್ನುವ ಕಬ್ಬಿಲ್ಲದೆ ನನಗೆ ಸಿಕ್ಕಂತೆ ಮಾತನಾಡಿವೆ. ಇನ್ಸ್ಪೆಕ್ಟರ್, ಹಾಗೇಕೆ ನಾಯಿಯಂತೆ ಎದ್ದು ಹೊಡೆದುಕೊಳ್ಳುತ್ತೆ? ನಿನ್ನಲ್ಲಿ ನಿಷ್ಠೆ ಗಂಡಸ್ತಾನ ಅಧಿಕಾರ ಪವರ್ ಇದ್ದರೆ ನಿನ್ನ ಮನಸ್ಸಿನಂತೆ ಹೊಡೆಯ ನೋಡೋಣ. ಈ ನಿನ್ನ ಹೊಡೆತಕ್ಕೆ ಎಂದಿಗೂ ನಡಗಲಾದ ಇಸ್ವನ ಗಂಡವೇ. ವಿಶ್ವ, ನಿನಗೀಗ ಗುಂಡು ಹಾಕ್ಬಿಡ್ತೀನಿ. ನನ್ನನ್ನು ಗುಂಡದಿಂದ ಕೊಲ್ಲುವ ಅಧಿಕಾರ ನಿನ್ನಂತ ಲಂಚಕೋರಿಗೆ ಎಲ್ಲಿಂದ ಬರಬೇಕು ಇನ್ಸ್ಪೆಕ್ಟರ್? ಪವಿತ್ರವಾದ ಕಾಕಿ ಬಟ್ಟೆಯನ್ನು ಹಾಕಿಕೊಂಡು ಕಾನೂನಿನ ವಿರುದ್ಧ ವರ್ತಿಸುವ ನೀನೊಬ್ಬ ಇನ್ಸ್ಪೆಕ್ಟರ್ನ ಯಾವ ಆಧಾರ ಇಲ್ಲದೆ ಕೊಲೆ ಮಾಡಿನೆಂದು ಆರೋಪ ನನ್ನ ಮೇಲೆ ಹಾಕಿ ಈ ರೀತಿ ಚಿತ್ರಿಸಿ ಕೊಡುವ ನೀನೊಬ್ಬ ಪೊಲೀಸ್ ಅಧಿಕಾರಿನ? ಮೊದಲ ಕೆಳಗೆ ಹಾಕು ಈ ನಿನ್ನ ಕಾಕಿ ಬಟ್ಟೆಯನ್ನು. ಏನಲೇ, ನನಗೆ ಕಾನೂನಿನ ದಾರಿ ತೋರಿಸ್ತೀಯಾ? ಕಾಣು ಮಗನೇ. ಇನ್ಸ್ಪೆಕ್ಟರ್, ನಿಲ್ಲಿಸು ನಿನ್ನ ಹೆಸರಿನ ಕಾಯಕವನ್ನು. ಯಾರು ನೀನು? ನಿಮ್ಮಂತ ಭ್ರಷ್ಟಾಧಿಕಾರಿಯನ್ನು ಸಸ್ಪೆಂಡ್ ಮಾಡಲು ಬಂದಿರುವ ನಾನೊಬ್ಬ SP ಜೈರಾ. ಸರ್, ಹೊಚ್ಚ ಬಾಯಿ, ನಾಲಾಯಕ ಅಧಿಕಾರಿ, ಆರಕ್ಷಕ ಅಧಿಕಾರಿ ಅನ್ನುವುದನ್ನು ಮರೆತು ಯಾವ ಆಧಾರವಿಲ್ಲದೆ ಕಾನೂನು ಕೈಗೆ ತೆಗೆದುಕೊಂಡು ಈ ರೀತಿ ಇವನಿಗೆ ಹೊಡಿತಿಯಲ್ಲ, ಯಾಕೆ? ಸರ್, ಇವನು ಸ್ಟಾಪ್ ಇಟ್. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಆಯ್ತು ಸರ್. ಶ್ರೀಮಂತರ ಧರ್ಮೇಂದ್ರಪ್ಪನ ಆಳು ಮಗನ ಕೊಲೆ ಇವರ ಮೇಲೆ ಹಾಕಿ FIR ಪ್ರಕಾರ ಇವರು ಕೊಲೆ ಮಾಡಿದ್ದಾರೆ ಅಂತ ರಿಪೋರ್ಟ್ ಕಳಿಸಿದ್ದೀರಿ. ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಕೊಲೆ ಮಾಡಿದ್ದಾರೆ ಅಂತ ನನಗೆ ರಿಪೋರ್ಟ್ ಬಂದಿದೆ. ಇದು ನಿಜನಾ? ಯಾಕ್ರಿ ಮೂಕನಾಗಿ ನಿಂತು ಬಿಟ್ರಲ್ಲ? ನನ್ನ ಪ್ರಶ್ನೆಗೆ ನಿಮ್ಗೆ ಉತ್ತರ ಬರ್ತಾ ಇಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಆ ಧರ್ಮೇಂದ್ರನ ಸಾಕಷ್ಟು ದುಡ್ಡು ತಿಂದು ಆ ಧರ್ಮೇಂದ್ರ ಮಾಡಿದ ಕೊಲೆಯನ್ನು ಇವರ ಮೇಲೆ ಹಾಕಿ ಈ ಕೇಸು ಮುಂದುವರಿಸ್ತೀಯಲ್ಲ, ಹೇಳ್ತೀಯೋ ಅಥವಾ? ಹೇಳ್ತೀನಿ ಸರ್, ಹೇಳ್ತೀನಿ. ನಾನು ನಿಷ್ಠಾವಂತ ಅಧಿಕಾರಿ ಎನ್ನುವುದನ್ನು ಮರೆತು ಆ ಧರ್ಮೇಂದ್ರನಿಂದ ದುಡ್ಡು ತಿಂದಿದ್ದು ನಿಜ. ಅಂದಾಗ ಈ ಕೇಸನ್ನು ಇವನ ಮೇಲೆ ಹಾಕಿದ್ದು ನಿಜ. ಅಂದಾಗೆ ಈ ಸ್ವನಾಥ ನಿರ್ದೋಷಿ, ಇವನ ಮೇಲೆ ಯಾವುದೂ ಕೇಸ್ ಇಲ್ಲ. ಅಂದಾಗ ಈ ನನ್ನ ತಪ್ಪನ್ನು ಮನ್ನಿಸಿ ಹಿರಿಯ ಅಧಿಕಾರಿಯಾದ ತಾವು ಮತ್ತೆ ನನ್ನ ಕೆಲಸಕ್ಕೆ ಅನುವು ಮಾಡಿಕೊಡಿ. ಮಚ್ಚ ಬಾಯಿ, ಕಾಕಿ, ಕಾದಿ, ಕಾವಿ ಇವು ಮೂರರ ಅರ್ಥ ನಿನಗೆ ತಿಳಿದಿದ್ದರೆ ಈ ಪವಿತ್ರವಾದ ಕಾಕಿಗೆ ನೀನು ದ್ರೋಹ ಬಗೆತಿರಲಿಲ್ಲ. ಸತ್ತಾಗಿ ಬಾಳುತ್ತಿರುವ ನಮ್ಮನ್ನು ಸ್ವತಂತ್ರವನ್ನಾಗಿ ಮಾಡಿದ್ದೆ ಕಾದಿ. ಜಾತಿ ಮತ ಪಂಥವನ್ನು ಬಿಡಿಸಿದ್ದೆ ಕಾವಿ. ದೇಶವನ್ನು ರಕ್ಷಣೆ ಮಾಡಿದ್ದೆ ಈ ಕಾಕಿ. ಈಗ ಇವೆಲ್ಲ ನಿನ್ನಂತ ಭ್ರಷ್ಟನ ಅಧಿಕಾರದಲ್ಲಿ ಸಿಕ್ಕು ಲಂಚ ಮಂಚಕ್ಕೇರಿತು. ಅದನ್ನು ಕಾದಿ ಸಂತಾನ ಬೀಜ ಬಿತ್ತುತ್ತಿದೆ. ಕಾವಿ ಅಂತವರ ಕೈಗೊಂಬೆಗೆ ನಿಂತಿದೆ. ಕಾಕಿ ಕರ್ತವ್ಯವನ್ನು ಮರೆತು ಲಂಚದ ಮಂಚವನ್ನು ಏರಿತಿ ಅಂದಾಗ ಮತ್ತೆ ನಿನಗೆ ಡ್ಯೂಟಿ ಮಾಡಬೇಕೆನ್ನುವ ಆಸೆ ಇದೆ. ಆಯ್ತು ಸರ್, ಈ ನಿಮ್ಮ ನಿಷ್ಠೆಗೆ ಮೆಚ್ಚಿದೆ. ಆ ಪವಿತ್ರ ತಾಯಿಗೆ ತಪ್ಪು ಮಾಡಿ ನನಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ. ಇನ್ನಾದ್ರೂ ನಿಮ್ಮಿಂದ ದೇಶ ಉದ್ಧಾರವಾಗಿ ಈ ಬಡವರ ಬದುಕಲೆಂದು ಆ ನಾಡ ತಾಯಿಗೆ ನಾನಿನ್ ಬರ್ತೀನಿ ಸರ್.
ಸರ್ ನಾನಿನ್ ಬರ್ತೀನಿ. ಅರೆ, ಸರ್ ಪೊಲೀಸ್, ಈ ವಿಶ್ವನಾಥನನ್ನು ಬಿಟ್ಟು ಬೇಗನೆ ಆ ಧರ್ಮೇಂದ್ರ ಗುಂಪು ಎಲ್ಲಿದೆ ಎಂದು ಮೂಲೆ ಮೂಲೆಯಿಂದ ಹುಡುಕಿಕೊಂಡು ಅವರನ್ನು ಅರೆಸ್ಟ್ ಮಾಡಿಕೊಂಡು ತೆಗೆದುಕೊಂಡು ಬನ್ನಿ. ಓಕೆ ಸರ್. ಹಿರಿಯ ಅಧಿಕಾರಿ ಆಗಿ ಬಂದಿತ್ತು ನಮ್ಮ ಜಿಲ್ಲೆಗೆ ಬಹಳ ಒಳ್ಳೇದಾಯ್ತು ಸರ್. ಅದೆಲ್ಲ ದೇವರ ಆಶೀರ್ವಾದ ವಿಶ್ವನಾಥ್. ಈಗ ನೀನು ಮನೆಗೆ ನಡಿ, ನಾನು ಮತ್ತೆ ನಿನಗೆ ಭೇಟಿ ಆಗುತ್ತೇನೆ. ಹಾ, ಹಾಗೆ ನನ್ನ ಜಯಶ್ರೀ, ನಿಮ್ಮ ತಂಗಿ ಜಯಶ್ರೀಯನ್ನು ನನ್ನ ವಿಷಯ ತಿಳಿಸಿ. ಆಗಲಿ ಸರ್. ಗೊತ್ತಾದ ಕಾಲ